ಮಾನ್ವಿ ತಾಲೂಕಿನ ನೀರಾಮಾನ್ವಿ ಗ್ರಾಮದಲ್ಲಿನ ಫೆಬ್ರವರಿ 6ರಂದು ಸಂಜೆ ನಡೆದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಜಾತ್ರೆಗೆ ಮಹಾರಾಷ್ಟ್ರದಿಂದ ಆಗಮಿಸಿದ ಭಕ್ತರೊಬ್ಬರ ವಾಹನವನ್ನ ಫೆಬ್ರವರಿ 6ರಂದು ದೋಚಿದರು. ಅಂದು ಸಂಜೆ ಜಾತ್ರೆಯನ್ನ ಮುಗಿಸಿ ಮರಳಿ ಮಹಾರಾಷ್ಟ್ರದ ಪುಣೆ ನಗರಕ್ಕೆ ತೆರಳುವ ಸಮಯದಲ್ಲಿ 5 ಜನರ ತಂಡ ಕಾರು ಮತ್ತು ಬೈಕ್ಗಳಲ್ಲಿ ಅಡ್ಡಗಟ್ಟಿ ನೀರಾಮಾನ್ವಿ ಗ್ರಾಮದಲ್ಲಿ ಕಾರಿನ ಚಾಲಕ ಬಾಲಾಜಿ ಎಂಬಾತನನ್ನ ಥಳಿಸಿ ಕಾರಿನಿಂದ ಹೊರಗೆ ಹಾಕಿ ಕಾರನ್ನ ಹಾಗೂ ನಗದು ಹಾಗೂ ಮೊಬೈಲ್ ಸಮೇತವಾಗಿ ದೋಚಿಕೊಂಡು ಪರಾರಿಯಾದ ಘಟನೆ ನಡೆದಿತ್ತು. ಈ ಕುರಿತು ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ನೀಡಿದ ದೂರಿನಂತೆ ಪ್ರಕರಣವನ್ನ ದಾಖಲಿಸಿಕೊಂಡು ಪಿಐ ಸೋಮಶೇಖರ್ ಎಸ್ ಕೆಂಚರೆಡ್ಡಿ ಕಾರ್ ಚಾಲಕನ ಮೊಬೈಲ್ ಲೊಕೇಶನ್ ಆಧಾರದಲ್ಲಿ ಚಿಕ್ಕಕೊಟ್ನೇಕಲ್ ಗ್ರಾಮದ ಹೊರವಲಯದ ಜಮೀನೊಂದರಲ್ಲಿ ಫೆಬ್ರವರಿ 7ರಂದು ಬೆಳಗ್ಗೆ ಪತ್ತೆ ಹಚ್ಚಿ 5 ಜನ ಆರೋಪಿತರಲ್ಲಿ 3 ಜನರನ್ನ ಕೃತ್ಯಕ್ಕೆ ಬಳಸಿದವರನ್ನ ಮತ್ತು ಕಾರು ಹಾಗೂ ಬೈಕ್ ಸಮೇತ ದಸ್ತಗಿರಿ ಮಾಡಿದ್ದಾರೆ. ಇನ್ನಿಬ್ಬರು ಆರೋಪಿತರಾಗಿ ಶೋಧ ನಡೆಸುತ್ತಿದ್ದಾರೆ. ಆರೋಪಿತರು ಮಾನ್ವಿ ಪಟ್ಟಣ ಹಾಗೂ ಚಿಕ್ಕಕೊಟ್ನೇಕಲ್ ಗ್ರಾಮಕ್ಕೆ ಸೇರಿದವರು ಎಂದು ಕಂಡುಬಂದಿದ್ದು ತನಿಖೆ ನಡೆಸುತ್ತಿದ್ದಾರೆ.